ಎಲ್ರಿಗೂ ಖುಷಿ ಆಗುವಂಥದ್ದು, ಕಾಯುವಿಕೆಯಿಂದ ಕಾಯ್ತಾ ಇದ್ದಿದ್ದು, ಎಷ್ಟೋ ವರ್ಷಗಳ ಕನಸು ಈಡೇರಿರುವಂಥದ್ದು ಭಾರತದ ಹುಡುಗಿರಿಗೆ ವಿಶ್ವ ಕಿರೀಟ ಸಿಕ್ಕಿರೋದು ನಿಜವಾಗ್ಲೂ ಕೂಡ ಇದೊಂದು ಹೆಮ್ಮೆಯ ಕ್ಷಣ. ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ರು ಈ ಕಿರೀಟ ನಮ್ದಾಗಬೇಕು ಅಂತ. ಸೊ ಫೈನಲಿ ಅದಾಗಿದೆ. ಮಹಿಳಾ ತಂಡದ 47 ವರ್ಷಗಳ ಕಾಯುವಿಕೆ ಕೊನೆಗೂ ಕೂಡ ಈ ಮುಖಾಂತರವಾಗಿ ಅಂತ್ಯ ಆಗ್ತಾ ಇದೆ. ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 52 ರನ್ ರೋಚಕ ಜಯ ಗಳಿಸಿರೋದು ಭಾರತಕ್ಕೆ ಚೊಚ್ಚಲ ವಿಶ್ವಕಪ್. ಶಫಾಲಿ 87, ದೀಪ್ತಿ 58, ಭಾರತ 7 ವಿಕೆಟ್ಗೆ 298. ಲಾರಾ ಶತಕದ ಹೋರಾಟಕ್ಕೂ ಕುಗ್ಗದ ಭಾರತ, ದಕ್ಷಿಣ ಆಫ್ರಿಕಾ 246ಕ್ಕೆ 10. ಸೊ ಏನೇನಾಯ್ತು ನಿನ್ನೆ ಮ್ಯಾಚ್ ಹೆಂಗಿತ್ತು ಅಂತ ನೋಡೋದಾದ್ರೆ ಎಲ್ಲ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ರು. ಬೆಳಗ್ಗೆಯಿಂದಲೇ ಎಲ್ಲರೂ ನಾವು ಗೆದ್ದೇ ಗೆಲ್ತೀವಿ, ಗೆಲ್ಲೇಬೇಕು ಅಂತ ದೇವರ ಮೊರೆ ಹೋಗಿದ್ದುಂಟು, ಪೂಜೆ ಮಾಡಿದ್ದುಂಟು, ಕಾನ್ಫಿಡೆಂಟ್ ನಲ್ಲಿ ಇದ್ದಿದ್ದುಂಟು. ಆನಂತರ ಮ್ಯಾಚ್ ಪ್ರಾರಂಭ ಆಗ್ತಾ ಇದ್ದ ಹಾಗೇನೆ ತುದಿ ಚೇರ್ನಲ್ಲಿ ಕೂತ್ ನೋಡೋದು ಅಂತಾರಲ್ಲ, ಹಿಂಗಾಗತ್ತೆ ಏನು ಎತ್ತಂತ ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ರಿಂದ. ಸೊ ನೋಡಿ, 1983ರಲ್ಲಿ ಕಪಿಲ್ ಡೆವಿಲ್ಸ್ ವಿಶ್ವಕಪ್ ಗೆದ್ದಿದ್ದು ಭಾರತದಲ್ಲಿ ಪುರುಷ ಕ್ರಿಕೆಟ್ನ ದಿಕ್ಕು ಬದಲಿಸಿತು. ಭಾರತದಲ್ಲಿ ಮಹಿಳಾ ಕ್ರಿಕೆಟ್ಗೆ ಆ ಕ್ಷಣ ಕೊನೆಗೂ ಕೂಡ ಬಂದಿದೆ. ಭಾರತ ಮಹಿಳೆಯರ 5 ದಶಕಗಳ ತಪಸ್ಸು, ಕೋಟ್ಯಾಂತರ ಅಭಿಮಾನಿಗಳ ಹಾರೈಕೆಗೆ ಈಗ ಫಲ ಸಿಕ್ಕಿದೆ. ಮಹಿಳಾ ಟೀಂ ಇಂಡಿಯಾ ತನ್ನ ಐಸಿಸಿ ಟ್ರೋಫಿ ಬರ ನೀಗಿಸಿದ್ದು 13ನೇ ಆವೃತ್ತಿಯ ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಭಾನುವಾರ ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದಂತ ಫೈನಲ್ ಹಣಾಹಣಿಯಲ್ಲಿ ಹರ್ಮನ್ಪ್ರೀತ್ ಕೌರ್ ನಾಯಕತ್ವದ ಭಾರತ ತಂಡ 52 ರನ್ ಭರ್ಜರಿ ಗೆಲುವು ಸಾಧಿಸಿತು. 3 ಬಾರಿ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಚೊಚ್ಚಲ ಕಿರೀಟ ತನ್ನದಾಗಿಸಿಕೊಂಡಿದೆ. ದಕ್ಷಿಣ ಆಫ್ರಿಕಾದ ಚೊಚ್ಚಲ ಕಪ್ಗೆ ಗೆಲ್ಲುವಂತ ಕನಸು ಭಗ್ನಗೊಂಡಿದೆ. ಮಳೆಯಿಂದಾಗಿ ಪಂದ್ಯ 2 ಗಂಟೆ ವಿಳಂಬವಾಗಿ ಆರಂಭ ಆಯಿತು. ಮೊದಲು ಬ್ಯಾಟ್ ಮಾಡಿದ ಭಾರತ 7 ವಿಕೆಟ್ ನಷ್ಟದಲ್ಲಿ 198 ರನ್ ಕಲೆ ಹಾಕಿತು. ನಾಯಕಿ ಲಾರಾ ಓಲ್ಟ್ ಅಮೋಘ ಆಟದ ಹೊರತಾಗಿಯೂ ದಕ್ಷಿಣ ಆಫ್ರಿಕಾ 45.3 ಓವರ್ಗಳಲ್ಲಿ 146 ರನ್ಗೆ ಆಲ್ ಔಟ್ ಆಗಿ ಸೋಲನ್ನ ಒಪ್ಕೊಳ್ತು. ಆರಂಭಿಕ ಆಟಗಾರ್ತಿ ಲಾರಾ 42ನೇ ಓವರ್ವರೆಗೂ ಕ್ರೀಸ್ನಲ್ಲಿ ಇದ್ರು. ಅವರು ಇರೋವರೆಗೂ ಭಾರತಕ್ಕೆ ಗೆಲುವು ಅನುಮಾನದ ರೀತಿಯಲ್ಲಿಯೇ ಇತ್ತು. ಆದರೆ ದೀಪ್ತಿ ಶರ್ಮಾ ಓವರ್ನಲ್ಲಿ ಅಮನ್ ಜೋತ್ ಕೌರ್ ಪಡೆದಂತ ಅತ್ಯಾಕರ್ಷಕ ಕ್ಯಾಚ್ನೊಂದಿಗೆ ಲಾರಾ ಹೋರಾಟಕ್ಕೆ ತೆರೆ ಬಿತ್ತು. ಇನ್ನು 98 ಎಸೆತಗಳಲ್ಲಿ 101 ಸಿಡಿಸಿದ್ರು. ಅನೇರಿ ಡೆಕರ್ಸ್ತನ್ 35, ಹೀಗೆ ಅನೇಕರು ಮ್ಯಾಚ್ ನ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಶಫಾಲಿ ಮತ್ತು ದೀಪ್ತಿ ಆಸರೆ ಆಗಿದ್ದು ಈ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂತಾನೆ ಕರೆಯಲಾಗುತ್ತೆ. ಇದಕ್ಕೂ ಮುನ್ನ ದೀಪ್ತಿ ಹಾಗೂ ಶಫಾಲಿ ಬ್ಯಾಟಿಂಗ್ ನಲ್ಲೂ ಭಾರತ ತಂಡಕ್ಕೆ ಆಸರೆಯಾಗಿದ್ರು. ಸ್ಮೃತಿ ಮಂಧಾನ ಜೊತೆ ಇನ್ನಿಂಗ್ಸ್ ಆರಂಭಿಸಿದ ಶಫಾಲಿ 104 ರನ್ ಜೊತೆಗಾಟವಾಡಿದ್ರು. ಸ್ಮೃತಿ 45 ರನ್ಗೆ ಔಟ್ ಆದ್ರೂನು ಅಬ್ಬರದ ಆಟವನ್ನು ಪ್ರದರ್ಶಿಸಿ ಶತಕ ದತ್ತ ದಾಪುಗಾಲಿ ಇಟ್ಟಿದ್ದ ಶಫಾಲಿ 78 ಎಸೆತಕ್ಕೆ 87 ರನ್ ಸಿಡಿಸಿ ನಿರ್ಗಮಿಸಿದ್ರು. ಸೆಮಿಫೈನಲ್ ಪಂದ್ಯದ ತಾರೆ ಜಮೀಮಾ 24, ನಾಯಕಿ ಹರ್ಮನ್ಪ್ರೀತ್ ಕೌರ್ 20 ರನ್ಗೆ ಔಟ್ ಆದ್ರು. ಈ ವೇಳೆ ತಂಡವನ್ನ ಮತ್ತೆ ಮೇಲೆತ್ತಿದ್ದು ದೀಪ್ತಿ ಶರ್ಮಾ 58 ಎಸೆತಗಳಲ್ಲಿ 58 ರನ್ ಸಿಡಿಸಿದ್ರೆ ರಿಜಾ ಘೋಷ್ 24 ಎಸೆತಕ್ಕೆ 34 ರನ್ ಗಳಿಸಿದ್ರು. ಸ್ಕೋರ್ ಕೂಡ ನೋಡ್ತಾ ಇದ್ದ ಹಾಗೇನೆ ಇದೊಂದು ಅಭೂತಪೂರ್ವವಾದಂಥ ಜಯ ಅನ್ನುವಂಥ ಹೆಮ್ಮೆ ಕೂಡ ಇದೆ. ಒಂದು ಕಪ್ಗಾಗಿ ಭಾರತ ತಂಡ ಕಾದಿದ್ದು ಬರೋಬ್ಬರಿ 47 ವರ್ಷ. 47 ವರ್ಷಗಳ ತಪಸ್ಸು, 47 ವರ್ಷಗಳ ಪರಿಶ್ರಮ, 47 ವರ್ಷಗಳ ಕಾಯುವಿಕೆ ಕೊನೆಗೂ ಕೂಡ ಹರ್ಷದಿಂದ ಕೂಡಿದ್ದು ಮಾತ್ರ ಹೆಮ್ಮೆಯ ವಿಚಾರ. ಪುರುಷರ ಏಕದಿನ ವಿಶ್ವಕಪ್ 1975ರಲ್ಲಿ ಆರಂಭ ಆಗತ್ತೆ. ಅದಕ್ಕೂ ಮುನ್ನ ಅಂದ್ರೆ 1973ರಲ್ಲೇನೆ ಮಹಿಳಾ ವಿಶ್ವಕಪ್ ಶುರುವಾಗಿತ್ತು. ಮೊದಲ ಆವೃತ್ತಿಯಲ್ಲಿ ಭಾರತ ಆಡಿರಲಿಲ್ಲ. 1978ರಿಂದ ವಿಶ್ವಕಪ್ ಆಡ್ತಾ ಇರುವ ಭಾರತ ಮಹಿಳಾ ತಂಡ ಬರೋಬ್ಬರಿ 47 ವರ್ಷಗಳ ಬಳಿಕ ತನ್ನ ಚೊಚ್ಚಲ ಕಿರೀಟವನ್ನ ಗೆದ್ದುಕೊಂಡಿದೆ. 2005, 2017ರಲ್ಲಿ ಫೈನಲ್ಗೇರಿದ್ರು. ತಂಡಕ್ಕೆ ಟ್ರೋಫಿ ಗೆಲ್ಲುವಂತ ಭಾಗ್ಯ ಮಾತ್ರ ಇರಲಿಲ್ಲ. ಇನ್ನು 2009ರಿಂದಲೂ ನಡೀತಾ ಇರುವ ಐಸಿಸಿ T20 ವಿಶ್ವಕಪ್ನಲ್ಲಿ ಭಾರತ ಚಾಂಪಿಯನ್ ಆಗಿಲ್ಲ. 2020ರಲ್ಲಿ ರನ್ನರ್ ಅಪ್ ಆಗಿದ್ದೆ ತಂಡದ ಶ್ರೇಷ್ಠ ಸಾಧನೆ ಅಂತ ಕರೆಸಿಕೊಂಡಿತ್ತು. ಇದೀಗ ಅತಿ ದೊಡ್ಡ ಸಾಧನೆಯನ್ನ ಐಸಿಸಿ ವನಿತಾಯರು ಮಾಡಿರುವಂಥದ್ದು. ವಿಶ್ವಕಪ್ ಗೆದ್ದಂತ 4ನೇ ತಂಡ ಭಾರತ ಅನ್ನುವಂತ ಹೆಗ್ಗಳಿಕೆಯನ್ನು ಕೂಡ ಈ ಮುಖಾಂತರವಾಗಿ ಪಡ್ಕೊಳ್ತಾ ಇದೆ. ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದಂತ 4ನೇ ತಂಡ ಭಾರತ. ಇದಕ್ಕೂ ಮುನ್ನ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಹಾಗೂ ನ್ಯೂಜಿಲೆಂಡ್ ಚಾಂಪಿಯನ್ ಆಗಿದೆ. ಇದರಲ್ಲಿ ಆಸ್ಟ್ರೇಲಿಯಾ 7 ಬಾರಿ, ಇಂಗ್ಲೆಂಡ್ 4 ಬಾರಿ, ನ್ಯೂಜಿಲೆಂಡ್ 1 ಬಾರಿ ಚಾಂಪಿಯನ್ ಆಗಿದೆ. T20 ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ 6 ಬಾರಿ, ಇಂಗ್ಲೆಂಡ್, ನ್ಯೂಜಿಲೆಂಡ್, ವೆಸ್ಟ್ ಇಂಡೀಸ್ ತಲಾ 1 ಬಾರಿ ಟ್ರೋಫಿಯನ್ನ ಗೆದ್ದಿದೆ. ಆದರೆ ಭಾರತಕ್ಕೆ ಒಂದು ಕೂಡ ಸಿಕ್ಕಿರಲಿಲ್ಲ. ಅದೊಂದು ಬೇಸರ ನಮ್ಮಲ್ಲಿ ಇತ್ತು. ಆದರೆ ಅದು ನಿನ್ನೆ ಸಂಪೂರ್ಣವಾಗಿದೆ. ಇನ್ನು
ಆಫ್ರಿಕಾ ಮತ್ತೆ ಚೋಕರ್ಸ್, ಇದೊಂದು ಅವರಿಗೆ ಬೇಸರದ ಸಂಗತಿ. ದಕ್ಷಿಣ ಆಫ್ರಿಕಾ ತಂಡಕ್ಕೆ ಚೋಕರ್ಸ್ ಎಂಬ ಹಣೆಪಟ್ಟಿ ಇದೆ, ಅದು ಈ ಬಾರಿ ಮತ್ತೆ ಸಾಬೀತಾಗಿದೆ. ಪುರುಷರ ವಿಶ್ವಕಪ್ಗಳಲ್ಲಿ ಹಲವು ಬಾರಿ ನಾಕೌಟ್ನಲ್ಲಿ ಎಡವಿ ಟ್ರೋಫಿ ತಪ್ಪಿಸಿಕೊಂಡಿದ್ದ ದಕ್ಷಿಣ ಆಫ್ರಿಕಾ ತಂಡ ಮಹಿಳೆಯರ ವಿಶ್ವಕಪ್ನಲ್ಲೂ ಕೂಡ ಟ್ರೋಫಿ ಬರುವ ಕನಸು ಏನಿದೆ ಅದು ಈಡೇರಿಲ್ಲ. ದಕ್ಷಿಣ ಆಫ್ರಿಕಾ ಮಹಿಳಾ ತಂಡ 2023, 2024 T20 ವಿಶ್ವಕಪ್ ಫೈನಲ್ ಕೂಡ ಇದೇ ತರ ಮುಗ್ಗರಿಸಿತ್ತು, ಸೋತಿತ್ತು. ಈ ಮುಖಾಂತರವಾಗಿ ಆಫ್ರಿಕಾ ಮತ್ತೆ ಚೋಕರ್ಸ್ ಅನ್ನುವಂತ ಪಟ್ಟಿಯನ್ನ ಪಡ್ಕೊಳ್ಬೇಕಾಯ್ತು. ಇನ್ನು ಏಕದಿನ ವಿಶ್ವಕಪ್ ಗೆದ್ದ ಭಾರತದ 3ನೇ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಅನ್ನುವಂತ ಹೆಗ್ಗಳಿಕೆಯನ್ನು ಕೂಡ ಅವರು ಪಡ್ಕೊಳ್ತಾ ಇದ್ದಾರೆ. ಐಸಿಸಿ ಏಕದಿನ ವಿಶ್ವಕಪ್ ಗೆದ್ದ ಭಾರತದ ಕೇವಲ 3ನೇ ಕ್ಯಾಪ್ಟನ್ ನಾಯಕಿ ಅಂತ ಬಂದಾಗ ಹರ್ಮನ್ ಪ್ರೀತ್ ಕೌರ್ 1983ರಲ್ಲಿ ಕಪಿಲ್ ದೇವ್ ಹಾಗೂ 2011ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ ಭಾರತ ಪುರುಷರ ಏಕದಿನ ವಿಶ್ವಕಪ್ ಗೆದ್ರೆ 2025ರಲ್ಲಿ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದಲ್ಲಿ ಭಾರತ ತಂಡ ಚೊಚ್ಚಲ ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂಥದ್ದು ನಿಜವಾಗ್ಲೂ ಕೂಡ ಖುಷಿ ತರಿಸಿದೆ. ಇನ್ನು 2011ರಲ್ಲಿ MS ಧೋನಿ, 2025ರಲ್ಲಿ ಹರ್ಮನ್ ಪ್ರೀತ್. 2011ರಲ್ಲಿ ಭಾರತ ಪುರುಷರ ತಂಡ ಮುಂಬೈನಲ್ಲಿ ವಿಶ್ವಕಪ್ ಗೆದ್ದಾಗ ಪಂದ್ಯಕ್ಕೆ ಫಿನಿಶಿಂಗ್ ಟಚ್ ಅನ್ನು ನೀಡಿದ್ದು ತಂಡದ ನಾಯಕ MS ಧೋನಿ. ಕುಲಶೇಖರ ಎಸೆತವನ್ನ ಸಿಕ್ಸರ್ ಗಟ್ಟಿ ಪಂದ್ಯವನ್ನು ಮುಗಿಸಿದ್ರು. 2025ರ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯ ಮುಗಿದಿದ್ದು ಭಾರತದ ನಾಯಕಿ ಹರ್ಮನ್ ಪ್ರೀತ್ ಹಿಡಿದಂತ ಆಕರ್ಷಕ ಕ್ಯಾಚ್ನ ಒಂದಿಗೆ. ಸೊ ಇದು ಕೂಡ ಎಲ್ರಿಗೂ ಖುಷಿ ತರಿಸಿತು. ಅಂದ್ರೆ ಆ ಸಾಮ್ಯತೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಧೋನಿ, ಇಲ್ಲಿ ಹರ್ಮನ್ ಪ್ರೀತ್ ಇಬ್ಬರದು ಕೂಡ ಒಂದೇ ತರದ ಎಫರ್ಟು, ಒಂದೇ ತರದ ಆಟ. ಇದೊಂದು ಟರ್ನಿಂಗ್ ಪಾಯಿಂಟ್ ಮ್ಯಾಚ್ಗೆ. ಸೊ ಹಾಗಾಗಿ ತಂಡದ ನಾಯಕರಾದವರು ಕೇವಲ ನಾಯಕರಾಗಿದ್ರೆ ಮಾತ್ರ ಸಾಕಾಗಲ್ಲ ಅಲ್ಲ, ಜವಾಬ್ದಾರಿಗಳನ್ನ ವಹಿಸ್ಕೊಳ್ಬೇಕಾಗತ್ತೆ. ಅಥವಾ ಒಂದು ಮೇನ್ ಟರ್ನಿಂಗ್ ಪಾಯಿಂಟ್ ಅನ್ನೋದು ಆ ಮ್ಯಾಚ್ನಲ್ಲಿ ಅವರಿಂದನೇ ಆಗುತ್ತೆ ಅಂತ ಅಂದಾಗ ನಿಜವಾಗ್ಲೂ ಕೂಡ ಆ ಸ್ಥಾನಕ್ಕೆ, ಅವರ ಆ ಜವಾಬ್ದಾರಿಗೆ ಹೆಮ್ಮೆ ತರಿಸುವಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಭಾವುಕರಾಗಿದ್ದು ಕೂಡ ಉಂಟು. ಫೈನಲ್ನಲ್ಲಿ ಭಾರತ ತಂಡವನ್ನ ಬೆಂಬಲಿಸಲು ಕ್ರೀಡಾಂಗಣಕ್ಕೆ ಆಗಮಿಸಿದ್ದ ದಿಗ್ಗಜ ಕ್ರಿಕೆಟಿಗ ರೋಹಿತ್ ಶರ್ಮಾ ಭಾರತ ವಿಶ್ವಕಪ್ ಗೆಲ್ತಾ ಇದ್ದಂತೆ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾ ಭಾವುಕರಾದ್ರು. ಅವರ ಕಣ್ಣಾಲಿಗಳು ಒದ್ದೆ ಆಗಿದ್ವು. ಹೀಗೆ ಅಲ್ವಾ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದು. ಸೊ ಪುರುಷರ ಮ್ಯಾಚ್ ಅಂದಾಗ ಎಷ್ಟು ಕ್ರೇಜ್ ಇರುತ್ತೋ ಅಥವಾ ಎಷ್ಟು ಇಂಪಾರ್ಟೆನ್ಸ್ ಅನ್ನ ನಾವು ಕೊಡ್ತೀವೋ ಅದೇ ರೀತಿಯಾಗಿ ಮಹಿಳೆಯರ ಮ್ಯಾಚ್ ಅಂದಾಗ್ಲೂ ಕೂಡ ಪುರುಷರು ಅದೇ ರೀತಿಯಲ್ಲಿಗೆ ಸಪೋರ್ಟ್ ಮಾಡೋದು ಅಥವಾ ಭಾವುಕರಾಗೋದು ಇದೊಂದು ಹೆಮ್ಮೆ ಅಂತ ಅನಿಸುತ್ತೆ. ಸೊ ನಮಗೊಂದಿತ್ತಲ್ಲಪ್ಪ, ಹೆಣ್ಮಗು ಅಂತ ಲೆಫ್ಟಿಗೆ ಇಂಡಿಕೇಟರ್ ಹಾಕೊಂಡು ರೈಟಿಗೆ ಹೋಗ್ತಾರೆ ಅಂತ, ಇನ್ಮೇಲೆ ಅದನ್ನೆಲ್ಲ ಯಾರೂ ಹೇಳಂಗಿಲ್ಲ. ನಾವು ಕೂಡ ಈ ಸಾಧನೆಯಲ್ಲಿ ಭಾಗಿಯಾಗಿದ್ದೀವಿ ಅನ್ನೋದು ಹೆಮ್ಮೆಯ ವಿಚಾರ. ಮಹಿಳೆಯರು, ಹೆಣ್ಣು ಮಕ್ಕಳು ಕೂಡ ಸ್ಟ್ರಾಂಗ್ ಅನ್ನೋದು ಈ ಮುಖಾಂತರವಾಗಿ ಪಾಸ್ ಆಗ್ತಾ ಇದೆ. ಸೊ ನಮಗೆ ಬೇಕಾಗಿದ್ದು ವಿಶ್ವಕಪ್, ಅದು ಮಹಿಳೆಯರಿಂದನೂ ಸಿಕ್ಕಿದೆ, ಅದು ನೆನಪು ಇರಲಿ. ಸೊ ಕ್ರಿಕೆಟ್ ಅಂದರೆ ಭಾರಿ ಹುಡುಗರು ಮಾತ್ರ ಆಡ್ತಾರೆ, ಹುಡುಗರಿಗೆ ಮಾತ್ರ ಗೊತ್ತಿರುತ್ತೆ. ಅಯ್ಯೋ ಹುಡುಗರಿಗೆ ಒಂದು ಮ್ಯಾಚ್ ಸಾಕು, ಆಡಿಸ್ಬಿಟ್ಬಿಡೋಣ, ಅದನ್ನೆಲ್ಲ ಬಿಟ್ಬಿಡಿ. ಓಕೆ, ಇನ್ನು ಮುಂದೆ ನೋಡೋದಾದ್ರೆ ವಾರದ ಹಿಂದೆ ಮನೆಯಲ್ಲಿದ್ದ ಶಫಾಲಿ ಈಗ ವಿಶ್ವಕಪ್ ವಿನ್ನರ್ ಅನ್ನೋದು ಕೂಡ ಹೆಗ್ಗಳಿಕೆ. ಭಾರತ ತಂಡದಲ್ಲಿ ಸ್ಥಾನ ಕಳೆದುಕೊಂಡು ಕಳೆದ ವಾರದವರೆಗೂ ಮನೆಯಲ್ಲೇ ಇದ್ದಂತ ಶಫಾಲಿ ವರ್ಮಾ ಈಗ ವಿಶ್ವಕಪ್ ವಿಜೇತರಾಗಿದ್ದಾರೆ. ಅಲ್ಲದೆ ತಮ್ಮ ಅಮೋಘ ಆಟದ ಮೂಲಕ ಮತ್ತೆ ತಂಡದಲ್ಲಿ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಂತ ವಿಶ್ವಾಸದಲ್ಲಿದ್ದಾರೆ. ಶಫಾಲಿ ಆಡ್ತಿದ್ದಂತೆ ಆರಂಭಿಕ ಆಟಗಾರ್ತಿಯ ಸ್ಥಾನವನ್ನ ಪ್ರತೀಕ್ ರಾವಲ್ ತುಂಬಿದ್ರು. ವಿಶ್ವಕಪ್ಗೂ ಶಫಾಲಿ ಬದಲು ಪ್ರತೀಕ ಆಯ್ಕೆ ಆಗಿ ಅಬ್ಬರದ ಆಟವಾಡಿದ್ರು. ಆದ್ರೆ ಸೆಮೀಸ್ಗೂ ಮುನ್ನ ಪ್ರತೀಕ ಗಾಯದಿಂದಾಗಿ ಹೊರಬಿದ್ರು. ಹೀಗಾಗಿ ಶಫಾಲಿ ತಂಡಕ್ಕೆ ಆಯ್ಕೆ ಆದ್ರು. ಸೆಮೀಸ್ನಲ್ಲಿ ಮಿಂಚದಿದ್ರು. ಫೈನಲ್ನಲ್ಲಿ ತಂಡದ ಗೆಲುವಿನ ರೂವಾರಿಯಾಗಿ ಹೊರಹೊಮ್ಮಿದ್ರು. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಈ ಮುಖಾಂತರವಾಗಿ ತಮ್ಮದಾಗಿಸಿಕೊಂಡ್ರು. ಇನ್ನು ಇದೇ ಸಂದರ್ಭದಲ್ಲಿ ಒಂದಷ್ಟು ಅಭೂತಪೂರ್ವ ಕ್ಷಣಗಳು ಕೂಡ ಕ್ರೀಡಾಂಗಣದಲ್ಲಿ ಕಾಣಿಸಿಕೊಂಡಿದ್ದುಂಟು. ಐತಿಹಾಸಿಕ ಟ್ರೋಫಿ ಗೆಲುವಿನ ಬಳಿಕ ಭಾರತದ ನಾಯಕಿ ಹರ್ಮನ್ ಪ್ರೀತ್ ಮೈದಾನದಲ್ಲೇ ಕೋಚ್ ಅಮೋಲ್ ಮಂಜುದಾರ್ ಅವರ ಕಾಲಿಗೆ ಬಿದ್ರು. ಇದರ ಫೋಟೋ ಹಾಗೂ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನೋಡಿ, ನಮ್ಮ ಭಾರತದ ಸಂಸ್ಕೃತಿ ಅನ್ನುವಂಥದ್ದಿದೆಯಲ್ಲ, ಅದು ಎಲ್ಲಿಂದ ಎಲ್ಲಿಗೆ ಹೋದ್ರು, ಏನೇ ಗೆದ್ರು, ಏನೇ ಮಾಡಿದ್ರು ಕೂಡ ನಮ್ಮ ರಕ್ತದಲ್ಲೇ ಇರುತ್ತೆ ಅನ್ನೋದು ಈ ಮುಖಾಂತರವಾಗಿ ಸಾಬೀತಾಗತ್ತೆ. ಅವ್ರ ಕಾಲಿಗೆ ಬಿದ್ದು ಗುರುಗಳ ಆಶೀರ್ವಾದ ಪಡ್ಕೊಳ್ಳೋದು ಆ ಕ್ಷಣದಲ್ಲೂ ಕೂಡ ಮರಿಲಿಲ್ಲ ನೋಡಿ. ನಮಗೆ ಇಷ್ಟು ವರ್ಷಗಳ ಸಾಧನೆ, ಪರಿಶ್ರಮ ಏನಿತ್ತು ಅದು ಸಕ್ಸಸ್ ಆಗೋದಕ್ಕೆ, ಅದೊಂದು ಯಶಸ್ಸು ಸಿಗೋದಕ್ಕೆ ಕಾರಣ ಆದವರು ಗುರುಗಳು. ಹಾಗಾಗಿ ಅದೇ ವೇದಿಕೆ ಮೇಲೆಗೆ, ಅಲ್ಲಿಗೆ, ಅದೇ ಕ್ರೀಡಾಂಗಣದಲ್ಲಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಇದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಭಾರತ ಹುಡುಗಿಯರು ವಿಶ್ವಕಪ್ ಕಿರೀಟವನ್ನು ತಮ್ಮದಾಗಿಸಿಕೊಂಡಿರುವುದಕ್ಕೆ ಹಲವರು ಇಲ್ಲಿ ಹರ್ಷವನ್ನ ವ್ಯಕ್ತಪಡಿಸ್ತಾ ಇರೋದುಂಟು. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ, ರಾಹುಲ್ ಗಾಂಧಿ ಸೇರಿದಂತೆ ಅನೇಕರು ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ಎಲ್ಲರೂ ಶುಭಾಶಯವನ್ನ ತಿಳಿಸಿದ್ದಾರೆ. ನಿಜವಾಗ್ಲೂ ಇದೊಂದು ಹೆಮ್ಮೆ ಪಡುವಂತ ವಿಚಾರ. ಮೊದಲೆಲ್ಲ ನೀವು ಗಮನಿಸಿರಬಹುದು, ಕ್ರಿಕೆಟ್ ಅಂದಿದ ತಕ್ಷಣ ಹೆಣ್ಮಕ್ಳಿಗೆ ಆಡಕ್ ಬರಲ್ಲ,
ಅಯ್ಯೋ ಅವ್ರಿಗೇನ್ರಿ ಬರುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ, ಸಿಕ್ಸರ್ ಎಲ್ಲಿ ಹೋಗುತ್ತೋ, 4 ಎಲ್ಲಿ ಹೋಗುತ್ತೋ, ನಾಟ್ ಔಟ್ ಅಂದರೆ ಏನು ಅಂತ ಗೊತ್ತಿಲ್ಲ, ಕ್ಯಾಚ್ ಹಿಡಿಯೋಕ್ಕೆ ಬರಲ್ಲ, ಓಡ್ತಾರೆ ಇನ್ನೊಂದು ಮತ್ತೊಂದು ಅಂತ. ನಮ್ಮಲ್ಲಿ ಈ ಪುರುಷ ಸಮಾಜದಲ್ಲಿ ಸ್ವಲ್ಪ ಡಾಮಿನೇಟಿಂಗ್ ಇರೋದು ಎಲ್ರಿಗೂ ಗೊತ್ತಿರೋದು, ಬಿಡಿ ಇವ್ರಿಗೆ ಏನು ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ಅನ್ನೋದು. ಬಟ್ ನಮ್ಮಲ್ಲೂ ಕೂಡ ವಿಶ್ವಕಪ್ ಗೆಲ್ಲುವಂಥ ಸಾಮರ್ಥ್ಯ ಇರುವ ಹೆಣ್ಮಕ್ಳು ಇದ್ದಾರೆ. ಯಾವಾಗ ನೀವು ನಿಂತು ಪ್ರೋತ್ಸಾಹಿಸಿದಾಗ, ನೀವು ಬೆನ್ನ ಹಿಂದೆ ನಿಂತಾಗ, ನೀವು ಆಟ ಆಡಿ ಅನ್ನುವಂಥ ಹುಮ್ಮಸ್ಸನ್ನು ತುಂಬಿದಾಗ. ಬಟ್ ಇಲ್ಲಿ ಸ್ವಾರ್ಥಿಗಳು ಜಾಸ್ತಿ ಅಲ್ವಾ, ಆ ಸಂದರ್ಭದಲ್ಲಿ ಹೆಣ್ಮಕ್ಳನ್ನ ಮೂಲೆ ಗುಂಪು ಮಾಡೋಂಥದ್ದಾಗತ್ತೆ. ಆದ್ರೂ ಆ ಎಲ್ಲ ಅವಮಾನವನ್ನು ಮೆಟ್ಟು ನಿಂತು ಇವತ್ತು ಸಾಧನೆ ಮಾಡಿದ್ದಾರೆ ಹೆಣ್ಮಕ್ಳು ಅಂತಂದರೆ, ಅವ್ರ ಮನೇಲಿರೋ ಪ್ರತಿಯೊಬ್ಬ ಪುರುಷನಿಗೂ, ಅದು ತಂದೆ ಆಗಿರಲಿ, ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಗಂಡ ಆಗಿರಲಿ, ಕೋಚ್ಗಳಿಗೆ, ಅವರು ಕೂಡ ಪುರುಷರೇ ಅಲ್ಲ, ಹಾಗಿದ್ರೂ ಸಪೋರ್ಟ್ ಮಾಡಿದಾರಲ್ಲ ಅಂಥ ಪುರುಷರಿಗೆ ಈ ಮ್ಯಾಚ್ನಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳು ಧನ್ಯವಾದ ಹೇಳಬೇಕು. ಯಾಕಂದರೆ ನಮ್ಮಲ್ಲಿ ಇನ್ನೂ ಕೆಲವು ಪುರುಷರು ಇದ್ದಾರೆ, ಅಯ್ಯೋ ಹೆಣ್ಮಕ್ಳಿಗೆ ಬರೋಲ್ಲ ಬಿಡ್ರಿ, ಬೋರಿಂಗ್ ಮ್ಯಾಚು, ಫಸ್ಟ್ ಏನೋ ಒಂದು ಆಟ ಆಡಿಸ್ಬಿಟ್ಟು ಕೂರಿಸ್ಬಿಡೋಣ, ಆಮೇಲೆ ಮಸ್ತಾಗಿ ನಾವು ಆಟ ಆಡ್ಬೋದು, ಇನ್ನೊಂದು ಮತ್ತೊಂದು ಅನ್ನುವ ಸಂಕುಚಿತ ಮನಸ್ಥಿತಿಯ ಪುರುಷರು ನಮ್ಮಲ್ಲಿ ಇನ್ನೂ ಇದ್ದಾರೆ. ಅಂಥವ್ರು ಇದನ್ನು ನೋಡಿಕೊಂಡು ಹೆಣ್ಮಕ್ಳಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ, ನಾವು ಅವ್ರ ಬೆನ್ನ ಹಿಂದೆ ನಿಂತರೆ, ನಾವು ಮಾರ್ಗದರ್ಶನ ಮಾಡಿದ್ರೆ ಖಂಡಿತವಾಗಿ ಅವರು ಕೂಡ ವಿಶ್ವಕಪ್ಪಲ್ಲಿ ಭಾಗವಹಿಸಬಹುದಾದ ಕೆಪಾಸಿಟಿ ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೂ ಇದೆ ಅನ್ನೋದನ್ನು ಭಾವಿಸ್ಬೇಕಾಗತ್ತೆ. ಇದೊಂದು ಮ್ಯಾಚ್ ವಿನ್ ಆಗಬೇಕಾಗಿತ್ತು, ಮಹಿಳೆಯರು ಎಲ್ರಿಗೂ ತೋರಿಸ್ಬೇಕಾಗಿತ್ತು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಸೊ ಆಗಿದೆ ಫೈನಲಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು.